ಇಂಗ್ಲಿಷ್ ವಾಕ್ಯಗಳಲ್ಲಿ ದೇರ್ ಈಸ್ ಸಮ್ವನ್ ಹೇಗೆ ಬಳಸಬೇಕು. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ದೇರ್ ಅನ್ನೋದು ಒಂದು ಡಮ್ಮಿ ಸಬ್ಜೆಕ್ಟ್ ಅಂತ. ಅದಕ್ಕೆ ಯಾವುದೇ ಭಾಷೆಯಲ್ಲಿ, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ, ವಾಕ್ಯದ ಕರ್ತನಾಗಿ ಬಂದಾಗ ಅರ್ಥ ಇರುವುದಿಲ್ಲ ಅಂತ ಹೇಳಿ, ಸೊ ಅದರ ಎಲ್ಲ ಥರದ ವಾಕ್ಯಗಳನ್ನು ಕಲಿಸ್ತೇನೆ ಅಂತ ಹೇಳಿ, ಸೊ ಇವತ್ತು ನಾವು ದರ್ ಈಸ್ ಸಮ್ವನ್ ಇದನ್ನು ಉಪಯೋಗಿಸಿ ಹೇಗೆ ವಾಕ್ಯ ಮಾಡೋದು ಅಂತ ಕಲಿಯೋಣ. ಮೊದಲ ವಾಕ್ಯ, ದೆರ್ ಈಸ್ ಸಮ್ವನ್ ಎಟ್ ದ ಡೋರ್. ಬಾಗಿಲ ಬಳಿ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಬಿಹೈಂಡ್ ದ ಬುಷಸ್. ಪೊದೆಗಳ ಹಿಂದೆ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಅಂಡರ್ ದ ಟೇಬಲ್. ಟೇಬಲ್ ಕೆಳಗೆ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಇನ್ಸೈಡ್ ದ ಕಬರ್ಡ್. ಅಲ್ಮಿರಾದಲ್ಲಿ ಅಂದರೆ ಕಪಾಟಿನಲ್ಲಿ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಇನ್ ದ ಕಿಚನ್. ಅಡುಗೆ ಮನೆಯಲ್ಲಿ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಆನ್ ದ ರೂಫ್. ಮೇಲ್ಛಾವಣಿಯ ಮೇಲೆ ಅಂದರೆ ಅತ್ತೆಯ ಮೇಲೆ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಕಾಲಿಂಗ್ ಯುವರ್ ನೇಮ್. ನಿನ್ನ ಹೆಸರನ್ನು ಯಾರೋ ಕರೆಯುತ್ತಿದ್ದಾರೆ. ದೆರ್ ಈಸ್ ಸಮ್ವನ್ ವೇಟಿಂಗ್ ಫಾರ್ ಯು. ನಿನಗಾಗಿ ಯಾರೋ ಕಾಯುತ್ತಿದ್ದಾರೆ. ದೆರ್ ಈಸ್ ಸಮ್ವನ್ ಇನ್ ದ ಕಾರ್. ಕಾರಿನಲ್ಲಿ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಔಟ್ಸೈಡ್ ದ ಹೌಸ್. ಮನೆಯ ಹೊರಗೆ ಯಾರೋ ಇದ್ದಾರೆ. ದೆರ್ ಈಸ್ ಸಮ್ವನ್ ಟಾಕಿಂಗ್ ಆನ್ ದ ಫೋನ್. ಫೋನಿನಲ್ಲಿ ಯಾರೋ ಮಾತನಾಡುತ್ತಿದ್ದಾರೆ. ದೆರ್ ಈಸ್ ಸಮ್ವನ್ ಲುಕಿಂಗ್ ಎಟ್ ಅಸ್. ನಮ್ಮನ್ನು ಯಾರೋ ನೋಡುತ್ತಿದ್ದಾರೆ. ದೆರ್ ಈಸ್ ಸಮ್ವನ್ ಆಸ್ಕಿಂಗ್ ಫಾರ್ ಹೆಲ್ಪ್. ಯಾರೋ ಸಹಾಯ ಕೇಳುತ್ತಿದ್ದಾರೆ. ದೆರ್ ಈಸ್ ಸಮ್ವನ್ ಇನ್ ದಿ ಆಫೀಸ್. ಕಚೇರಿಯಲ್ಲಿ ಯಾರೋ ಇದ್ದಾರೆ. ನಾನು ಮಾಡುತ್ತಿರುವ ಇಂಗ್ಲೀಷ್ ವಾಕ್ಯಗಳು, ನನ್ನ ಪ್ರಯತ್ನ, ನನ್ನ ರಿಸರ್ಚ್ ನಿಮಗೆ ಇಷ್ಟವಾಗಿದ್ದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಅದೇ ಅಲ್ಲದೆ ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಕಲಿಯಲಿಕ್ಕಿದ್ರೆ ಅದರ ಫೀಸ್ ಬರೀ ₹599, ₹599 ಓನ್ಲಿ. ಅದನ್ನು ನಾನು ನಿಮಗೆ ವಾಟ್ಸಪ್ ವಿಡಿಯೋಗಳ ಮೂಲಕ, ಅಂದರೆ ದಿನಕ್ಕೊಂದು ವಿಡಿಯೋದಂತೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅಂದರೆ ಅದು ದಿನಕ್ಕೊಂದು ಲೆಸನ್ ಇರ್ತದೆ, ಪಾಠ ಇರ್ತದೆ. ಫಸ್ಟ್ ಡೇ ನೀವು ಜಾಯ್ನ್ ಆದಾಗ ಡೇ 1 ಸ್ಟಾರ್ಟ್ ಮಾಡ್ತೇನೆ. ಡೇ 1 ಅಂದರೆ ಲೆಸನ್ 1, ನೆಕ್ಸ್ಟ್ ಡೇ 2, ನೆಕ್ಸ್ಟ್ ಹೀಗೆ ಕಂಪ್ಲೀಟ್ 3 ತಿಂಗಳ ಕೋರ್ಸ್ ನಾನು ದಿನಕ್ಕೊಂದು ವಿಡಿಯೋದಂತೆ ಕಳಿಸ್ತೇನೆ ನಿಮ್ಮ ವಾಟ್ಸಪ್ ನಂಬರಿಗೆ.